ನಮಸ್ತೆ, ನಾನು ಡಾಕ್ಟರ್ ದೀಪಾ. ಇವತ್ತಿನ ನಮ್ಮ ಟಾಪಿಕ್ ಅಂದರೆ ನಿನ್ನೆ ಬಾಕಿ ಇವತ್ತು ಅಂದರೆ ಜಿಂಜರ್ದು ಬೆನಿಫಿಟ್ಸ್ ನಿನ್ನೆ ಹೇಳಿದ್ದೆ. ಇವತ್ತು ನಾನು ಹೇಳಿದ್ದೆ ನಿಮಗೆ ಯಾರ್ಯಾರು ತೊಗೋಬೋದು, ಯಾರ್ಯಾರು ತೊಗೋಬಾರ್ದು ಮತ್ತು ಹೇಗೆ ತೊಗೋಬೇಕು ಅಂತ ಇವತ್ತು ಹೇಳ್ತೀನಿ ಅಂತ. ನೋಡಿ, ಯಾರ್ಯಾರು ತೊಗೋಬಾರ್ದು ಅಂದರೆ ನಿಮಗೆ ಸ್ಕಿನ್ ತಕ್ಲೀಫ್ ಏನಾದರೂ ಇದ್ದರೆ, ಸ್ಕಿನ್ ಡಿಸಾರ್ಡರ್ಸ್ ಏನಾದರೂ ಇದ್ದರೆ ತೊಗೋಬಾರ್ದು. ಮತ್ತು ಬಾಡಿಯಲ್ಲಿ ಉರಿ ಆಗುತ್ತೆ ಅಂತಂದರೆ ತೊಗೋಬಾರ್ದು. ಅದೇ ಥರ ಲ್ಯಾಕ್ಟೇಷನ್ ಅಲ್ಲಿ ಇದ್ದಾರೆ, ಡೆಲಿವರಿ ಪ್ರೆಗ್ನೆಂಟ್ ಲೇಡೀಸ್ ಮತ್ತು ಡೆಲಿವರಿ ಆಗಿರೋ ಅಮ್ಮಂದರು ತೊಗೋಬಾರ್ದು. ಅದೇ ಥರ ನೋಡಿ, ನಿಮ್ಮ ಹಿಮೋಗ್ಲೋಬಿನ್ ಕಡಿಮೆ ಇದ್ದರೂ ನೀವು ಇದು ತೊಗೋಬೇಡಿ, ಅದ್ರಾಗ ತೊಗೋಬೇಡಿ. ಮತ್ತು ನಾನ್ ಹೀಲಿಂಗ್ ಅಲ್ಸರ್ ನಿಮ್ಮ ಬಾಡಿಲಿದ್ದರೆ ತೊಗೋಬೇಡಿ. ಅದೇ ಥರ ಸಮ್ಮರ್ ಮತ್ತು ಸ್ಪ್ರಿಂಗಲ್ಲೂ ಇದನ್ನು ಸೇವನೆ ಮಾಡಬೇಡಿ. ಮತ್ತು ಗ್ಯಾಸ್ಟ್ರೈಟಿಸ್, ತುಂಬ ಹೊಟ್ಟೆಯಲ್ಲಿ ಉರಿ ಆಗುತ್ತೆ, ತುಂಬ ಪೈಲ್ಸ್ ತೊಂದರೆ ಇದೆ, ಇಲ್ಲ ನನಗೆ ಒಂಚೂರು ಶುಂಠಿ ತಿಂದರೂ ಆಗೋದೇ ಇಲ್ಲ ಅಂತಿರೋರು ಶುಂಠಿ ತಿನ್ನೋಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟು ಹೇಗೆ ನಾವು ತೊಗೋಬೋದು ನೋಡಿ. ಈಗ ಏನಾದರೂ ತಲೆನೋವು ಇರುತ್ತೆ, ಇಲ್ಲಾಂದರೆ ನಾವು ಆಫೀಸಿಂದ ಬಂದಿರ್ತೀವಿ, ಸ್ವಲ್ಪ ಸ್ಟ್ರೆಸ್ ಆಗಿರುತ್ತೆ, ಆವಾಗ ಎಲ್ರಿಗೂ ಗೊತ್ತೇ ಇದೆ, ಒಂದು ಶುಂಠಿ ಹಾಕಿರೋ ಒಂದು ಟೀ ಕುಡಿತೀವಿ, ಯಾಕಂದರೆ ಅದು ಸ್ಟ್ರೆಸ್ ರಿಲೀಸಿಂಗ್ ಅದು. ಮತ್ತು ನಿಮ್ಗೆ ಏನು ಮಾಡ್ಬೋದು ಅಂದರೆ, ಇನ್ನೂ ತಲೆನೋವಿದ್ದರೆ ನಿಮಗೆ ಡ್ರೈ ಜಿಂಜರ್ ಪೌಡರ್ ತೊಗೊಳ್ಳಿ, ಅದನ್ನ ಸ್ವಲ್ಪ ನೀರಲ್ಲಿ ಪೇಸ್ಟ್ ಥರ ಮಾಡಿಕೊಂಡು ತಲೆಗೆ ಹಚ್ಕೊಂಡ್ರೆ ನಿಮಗೆ ತಲೆನೋವು ಕಡಿಮೆ ಆಗ್ತದೆ. ಅದೇ ಥರನೇ ನಿಮಗೆ ಇದು ಏನಾದರೂ ಬಾಡಿಯಲ್ಲಿ ಇನ್ಫ್ಲಮೇಷನ್ ಇದ್ದರೆ, ಆರ್ಥೈಟಿಸ್ ಪೇಷಂಟ್ ಇರ್ಬೋದು, ಮಸ್ಕ್ಯುಲರ್ ಪೇಯ್ನ್ ಇರೋರು ಇರ್ಬೋದು, ಅವ್ರಿಗೆಲ್ಲ ಸ್ವಲ್ಪ ಶುಂಠಿ ಮತ್ತು ಬೆಲ್ಲ ಸೇರಿಸಿ ತಿಂದ್ರೂ ಸ್ವಲ್ಪ ಕಡಿಮೆ ಆಗ್ತದೆ, ಈ ತೊಂದರೆಗಳೆಲ್ಲ ಕಡಿಮೆ ಆಗ್ತದೆ. ಅದೇ ಥರನೇ ನಿಮಗೆ ಲಾಂಗ್ ಟರ್ಮಲ್ಲಿ ನಿಮಗೆ ಈ ಶುಂಠಿನ ಹೆಂಗೆ ಮಾಡ್ಕೋಬೇಕು ಅಂದರೆ, ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಲೆಮನ್ ಜ್ಯೂಸಲ್ಲಿ ಮುಳುಗಿಸಿಡಿ, ಮತ್ತು ಅದಕ್ಕೆ 3 ಟೈಮ್ಸ್ ಉಪ್ಪಾಕಿ ನೀವು ಅದನ್ನ ಬಿಸಿಲಿಗಿಡಿ. ಹಂಗೆ ಒಂದು 2-3 ದಿನ ಇದೇ ಥರ ಕಂಟಿನ್ಯೂಸ್ ಅದನ್ನ ಮಾಡಿ ಚೆನ್ನಾಗಿ ಒಣಗಿದ ಮೇಲೆ ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ನಿಮಗೆ ಆವಾಗ ಇದು ಸೇವನೆ ಮಾಡ್ಬೋದು. ಮೀನ್ಸ್ ಊಟದ ಮುಂಚೆ ಆಗಿರ್ಬೋದು, ಇಲ್ಲಾಂದರೆ ಊಟ ಮುಗಿದ ಮೇಲೆ ಸ್ವಲ್ಪ ಹೆವಿ ಆಯಿತು ನನ್ನ ಫುಡ್ ಅಂತ ಇರುವಾಗ ನಿಮಗೆ ಅದು ಅಲ್ಲ, ಮಳೆಗಾಲದಲ್ಲಿ ಯಾವಾಗ ಬೇಕಾದರೂ ನಾವು ಸೇವನೆ ಮಾಡ್ಬೋದು. ಸ್ವಲ್ಪ ಈ ಗುಟಿಕ ಎಲ್ಲ ಮಾಡಿರ್ತಾರಲ್ಲ, ಅದೇ ಥರ ಇದು ಮಾಡಿಡ್ಬೋದು. ಅದೇ ಥರನೇ ಮೈಗ್ರೇನ್ ಇರೋರು, ತುಂಬಾ ಹೆಡ್ಏಕ್, ಒನ್ ಸೈಡ್ ಹೆಡ್ಏಕ್ ಆಗಿರಲಿ, ಇಲ್ಲಾಂದರೆ ಲೈಟ್ ನೋಡೋಕ್ಕಾಗಲ್ಲ, ಅಷ್ಟು ತೊಂದರೆ ಇರೋರಿಗೆಲ್ಲ ತುಂಬ ವಾಮಿಟಿಂಗ್ ಆಗುತ್ತೆ, ಹಂಗಿರೋರಿಗೆ ನೋಡಿ, ರಾತ್ರಿ ಸ್ವಲ್ಪ ಶುಂಠಿ ಒಂದು ಎಷ್ಟು 1/4 ಚಮಚ ಅದನ್ನ ನೀವು ಚೆನ್ನಾಗಿ ಗ್ರೇಟ್ ಮಾಡಿಟ್ಟು ಅದಕ್ಕೆ ಜೇನುತುಪ್ಪ ಮಿಕ್ಸ್ ಮಾಡಿ ಇಟ್ಬಿಡಿ. ಅದು ಬೆಳಗ್ಗೆ ನಾವು ಅದನ್ನ ಸೇವನೆ ಒಂದು 1/4 ಚಮಚ ಅಷ್ಟೇ ಸಾಕು, 1/4 ಅರ್ಧ ಚಮಚ ಅಷ್ಟೇ. ಅದು ಡೈಲಿ ನಾವು ಯೂಸ್ ಮಾಡ್ತಾ ಬಂದರೆ ನಮಗೆ ಮೈಗ್ರೇನ್ ತೊಂದರೆ ಕಡಿಮೆ ಆಗ್ತದೆ. ಅದೇ ಥರನೇ ನಮಗೆ ನಾವು ಅನ್ನ ಮಾಡುವಾಗ ನಮಗೆ ಒಂದಿಷ್ಟು ಇರೋ ಪೀಸ್ ಇದು ಜಿಂಜರ್ ಆ ಪಾತ್ರೆಗೆ ಹಾಕಿ ಚೆನ್ನಾಗಿ ಅನ್ನ ಬೇಯಿಸ್ಬೋದು. ಅದು ಒಂದು ಮೀನ್ಸ್ ನಾರ್ಮಲಾಗಿ ನಮಗೆ ಇಂಡೈಜೆಷನ್ ಇಲ್ಲ ಅಂದರೆ ಏನೂ ತೊಂದರೆ ಬರೋದೇ ಇರೋಕ್ಕೆ ತುಂಬಾ ಒಳ್ಳೆಯದು. ಮತ್ತು ಮಕ್ಕಳಿಗೆ ಎಲ್ರಿಗೂ ಗೊತ್ತೇ ಇದೆ, ಮಕ್ಕಳಿಗೆ ಏನಾದರೂ ಸ್ವಲ್ಪ ಅದು ಕೆಮ್ಮು ಸ್ಟಾರ್ಟ್ ಆದರೆ ಫಸ್ಟ್ ನಾವು ಇದನ್ನು ಮಾಡೋದು, ಶುಂಠಿ ಅದನ್ನ ಜಜ್ಜಿ ನೀರು ತೆಗೆದು ಅದಕ್ಕೆ ನಾವು ಮಿಕ್ಸ್ ಮಾಡಿ ಅದೇ ಫಸ್ಟ್ ನಾವು ಕೊಡೋದು, ಅದು ಎಲ್ರಿಗೂ ಗೊತ್ತೇ ಇದೆ. ಅದೇ ಥರನೇ ಹೊಟ್ಟೆ ಹಸಿವು ಇಲ್ಲ ಅಂತಂದರೆ ನಿಮಗೆ ಇದು ನಮ್ಮ ಶುಂಠಿ ಮತ್ತು ಸೈಂಧಾ ನಮಕ್ಕಿದೆ ಅದು, ಮತ್ತು ಬಟ್ರ್ ಮಿಲ್ಕು, ಇದು 3 ಸೇರಿರೋ ಕಾಂಬಿನೇಷನ್ ತೊಗೋಬೋದು. ಹೊಟ್ಟೆ ಹಸಿವು ಇಲ್ಲ ಅಂದರೆ ವಾಮಿಟಿಂಗ್ ಸೆನ್ಸೇಷನ್ ಆಗಿರ್ಬೋದು, ಹೊಟ್ಟೆ ಎಲ್ಲ ಒಂಥರ ಆಗ್ತಿದೆ, ಬಾಯಲ್ಲಿ ರುಚಿನೇ ಇಲ್ಲ ಅಂತಿರ್ತಾರೆ, ಹಂಗಿರೋರ್ಗೂ ಎಲ್ಲ ಇದು ಯೂಸ್ ಮಾಡೋದು. ಮತ್ತು ಇಮ್ಯುನಿಟಿ ಇನ್ಕ್ರೀಸ್ ಮಾಡೋಕ್ಕೆ ಎಲ್ರಿಗೂ ಗೊತ್ತೇ ಇದೆ, ಜೀರಿಗೆ, ಕೊತ್ತಂಬರಿ ಬೀಜ ಮತ್ತು ಶುಂಠಿ, ಬ್ಲ್ಯಾಕ್ ಪೆಪ್ಪರ್ ಇರುತ್ತೆ, ಅದು ಟರ್ಮರಿಕ್ ಪೌಡರ್, ಇಷ್ಟು ನಾವು ಕುದಿಸಿ, ನಾವು ತುಳಸಿ ಲೀವ್ಸು ಹಾಕಿ ಇಷ್ಟು ಕುದಿಸಿ ನಾವು ಡೈಲಿ ಈಗ ಕುಡಿತಾನೇ ಇದ್ದೀವಿ. ಅದೇ ಥರ ಹಲ್ಲು ನೋವು ಬಂದರೆ ನಾವು ಏನು ಮಾಡ್ಬೋದು, ಹಲ್ಲು ನೋವು ಬಂದರೆ ಇದೇ ಥರ ಶುಂಠಿ ಒಂದು ಚಿಕ್ಕ ಪೀಸ್ ತೊಗೊಂಡು ಚೆನ್ನಾಗಿ ಜಜ್ಜಿ ಅದರಲ್ಲಿ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಹಲ್ಲು ಮಧ್ಯ ಇಟ್ಟರೆ ನಮಗೆ ತುರಂತ ಪೇನ್ ರಿಲೀಫ್ ಆಗ್ತದೆ. ಅದೇ ಥರನೇ ಟ್ರೈಗ್ಲಿಸರೈಡ್ ಮತ್ತು LDL ಇರೋರಿಗೆ, ಕೊಲೆಸ್ಟ್ರಾಲ್ ತುಂಬ ಜಾಸ್ತಿ ಇದೆ ಅಂತಿರೋರಿಗೆ ನಾವು ಏನು ಮಾಡ್ಬೋದು, ಸ್ವಲ್ಪ ಶುಂಠಿ, ಡ್ರೈ ಜಿಂಜರ್, ಶುಂಠಿ ಎಲ್ಲ ಇದಿರುತ್ತಲ್ಲ ಒಣಗಿರೋ ಜಿಂಜರ್, ಅದ್ರದ್ದು ಪೌಡರ್ 2-3 ಗ್ರಾಮ್ ತೊಗೊಂಡು ನಾವು ಅದನ್ನ ಬಿಸಿ ನೀರಲ್ಲಿ ಹಾಕಿ ಡೈಲಿ ಸೇವನೆ ಮಾಡೋದ್ರಿಂದ ಸ್ವಲ್ಪ ದಿನ ಅಲ್ಲ, ಒಂದು 2-3 ತಿಂಗಳಾದರೂ ಸೇವನೆ ಮಾಡಿದರೆ ನಮಗೆ ಆಟೋಮೆಟಿಕಲಿಯಾಗಿ ಅದು ಕಡಿಮೆ ಆಗ್ತದೆ. ಟ್ರೈಗ್ಲಿಸರೈಡ್ ಇಲ್ಲಾಂದರೆ LDL ಕಡಿಮೆ ಆಗ್ತದೆ. ಒಂದು ನೀವು ಬಿಸಿ ನೀರಲ್ಲಿ, ಇಲ್ಲಾಂದರೆ ಮಜ್ಜಿಗೆಯಲ್ಲಿ, ಬಿಸಿ ನೀರಲ್ಲಿ ತುಂಬಾ ಬೆಸ್ಟು. ಅದೇ ಥರ ಇಂಡೈಜೆಷನ್ ಇದ್ದರೆ ನಾವು
ಇದೇ ಥರ ಮಾಡ್ಬೋದು. ನಮಕ್ ಹಾಕಿ ಮಜ್ಜಿಗೆ ಕುಡ್ಕೊಂಡ್ರೆ ತುಂಬಾ ಅದ್ರಕ್ಕು ನಮಕ್ಕು ಮತ್ತು ಮಜ್ಜಿಗೆ ಕಾಂಬಿನೇಷನ್ ತುಂಬ ಒಳ್ಳೆಯದು. ಸೊ ಹೆಂಗೆ ನಿಮಗೆ ಸೂಟ್ ಆಗುತ್ತೋ ಬಾಡಿಗೆ ಅದೇ ಥರ ನೀವು ಮಾಡಿಕೊಂಡು ಕುಡಿಬೋದು. ಓಕೆ, ಎಲ್ಲರೂ ಜಾಗ್ರತೆಯಾಗಿರಿ. ಕೊರೋನಾ ಪೀರಿಯಡ್ ಬೇರೆ, ಎಲ್ಲರೂ ಜಾಗ್ರತೆಯಾಗಿರಿ. ಥ್ಯಾಂಕ್ ಯು.